ಕನಸಿನಲ್ಲಿ ಇವು ಕಾಣಿಸಿದರೆ ಯಾರಿಗೂ ಹೇಳಬೇಡಿ. ಈ ವಿಶೇಷ ಕನಸುಗಳು ಬಿದ್ದರೆ ನಿಮ್ಮ ಜೀವನದಲ್ಲಿ ಮುಂದೆ ಬರುವ ಶುಭ ಸಮಯದ ಸೂಚನೆಯಾಗಿರುತ್ತದೆ. ಕನಸಿನ ಮೂಲಕ ದೇವರು ನಮ್ಮನ್ನು ಹೇಗೆ ಎಚ್ಚರಿಸುತ್ತಾನೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ನಿಮಗೆ ಕನಸಿನಲ್ಲಿ ನೃತ್ಯ ಮಾಡುವ ಮಹಿಳೆಯನ್ನು ಕಂಡರೆ ತುಂಬಾ ಒಳ್ಳೆಯದು. ಸ್ವಪ್ನಶಾಸ್ತ್ರದ ಪ್ರಕಾರ ಇದು ಮಂಗಳಕರ ಸಂಕೇತ. ಸಾಕ್ಷಾತ್ ಮಹಾಲಕ್ಷ್ಮಿಯು ನಿಮ್ಮ ಮನೆಗೆ ಆಗಮಿಸಲಿದ್ದಾಳೆ ಮತ್ತು ಶೀಘ್ರದಲ್ಲೇ ನಿಮಗೆ ಧನಾಗಮನವಾಗಲಿದೆ ಎಂಬುದು ಈ ಕನಸಿನ ಸೂಚನೆಯಾಗಿರುತ್ತದೆ. ನಿಮ್ಮ ಕನಸಿನಲ್ಲಿ ಮುತ್ತೈದೆ ಹೆಂಗಸರು, ದೇವತೆಗಳು, ವಿವಾಹಿತ ಪುರುಷರನ್ನು ಕಂಡರೆ ಅದು ನಿಮಗೆ ಬಹಳ ಶುಭ ಸಂಕೇತ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತದೆ ಎಂದು ಈ ಕನಸಿನ ಮೂಲಕ ನೀವು ಅರ್ಥ ಮಾಡಿಕೊಳ್ಳಬೇಕು. ಕನಸಿನಲ್ಲಿ ನಿಮ್ಮ ತಂದೆ ತಾಯಿ, ಪುಟ್ಟ ಪುಟ್ಟ ಮಕ್ಕಳು, ಗರ್ಭಿಣಿಯರು, ಶ್ವೇತ ಬಣ್ಣದ ಕುದುರೆ, ಆನೆಗಳು ಕನಸಿನಲ್ಲಿ ಬಂದರೆ ನಿಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಈ ರೀತಿಯ ಕನಸು ಬಿದ್ದಾಗ ಯಾರೊಂದಿಗೂ ಹೇಳಿಕೊಳ್ಳಬೇಡಿ. ಕನಸಿನಲ್ಲಿ ನೀವು ಕುದುರೆ ಸವಾರಿ ಮಾಡುವ ಹಾಗೆ, ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿಕೊಳ್ಳುವಂತೆ, ಎಲೆ ಅಡಿಕೆ ತಿನ್ನುವಂತೆ, ಚಂದ್ರನನ್ನು ನೋಡುತ್ತಿರುವಂತೆ ಕನಸು ಕಂಡರೆ ನಿಮ್ಮ ಜೀವನದಲ್ಲಿ ವಿಶೇಷ ಸುಖ, ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ಇವುಗಳು ಅದೃಷ್ಟ ತರುವ ಕನಸುಗಳಾಗಿರುತ್ತವೆ. ಕನಸಿನಲ್ಲಿ ಅರಳಿ ಮರ, ಎಕ್ಕದ ಗಿಡ, ತೆಂಗಿನ ಮರ, ಬಿಲ್ವಪತ್ರೆ, ತುಳಸಿ ಸೇರಿದಂತೆ ದೈವ ವೃಕ್ಷಗಳು ಕಂಡುಬಂದರೆ ನಿಮ್ಮ ಜೀವನದಲ್ಲಿ ಕಷ್ಟ ಕಳೆದು ಸುಖ ಪ್ರಾಪ್ತಿಯಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಿಮಗೆ ಕನಸಿನಲ್ಲಿ ದೇವಸ್ಥಾನಗಳು, ದೇವರ ಮೂರ್ತಿಗಳು, ದೇವರ ಪೂಜೆ ಪುನಸ್ಕಾರ ಮಾಡುವಂತೆ ಕನಸು ಬಂದರೆ ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಎಂಬ ಶುಭ ಸೂಚನೆಯನ್ನು ಹೇಳುತ್ತದೆ. ಶೀಘ್ರವಾಗಿ ಯಾವುದೋ ಒಂದು ರೂಪದಲ್ಲಿ ಅದೃಷ್ಟ, ಐಶ್ವರ್ಯ ಕಾಣುವುದರ ಸಂಕೇತವಾಗಿರುತ್ತದೆ. ಕನಸಿನಲ್ಲಿ ಸ್ತನಗಳು ತುಂಬಿಕೊಂಡಿರುವುದು ಮತ್ತು ಹಾಲು ಸುರಿಯುವುದರ ಸಂಕೇತ ಏನೆಂದರೆ ನೀವು ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಶ್ರೀಮಂತರಾಗಿದ್ದೀರಿ ಎಂದು ಸೂಚಿಸುತ್ತದೆ. ಈ ಕನಸುಗಳು ಬಿದ್ದಾಗ ಯಾರೊಂದಿಗೂ ಹೇಳಿಕೊಳ್ಳಬೇಡಿ. ನೀವು ಕುದುರೆಯಿಂದ ಕೆಳಗೆ ಬೀಳುವುದು, ನಿಮ್ಮ ಕೂದಲನ್ನು ಇತರರು ಕತ್ತರಿಸುವುದು, ಮೋಡಗಳು, ಜೂಜಾಟ, ಹಿಮಪಾತ, ಸೂರ್ಯ ಮುಳುಗುವುದು, ಸಮುದ್ರ, ಬೆಕ್ಕು, ಒಣಕಾಡು, ಪ್ರವಾಹ, ಬೆಟ್ಟದಿಂದ ಬೀಳುವ ಕನಸು ಬಂದರೆ ಅದು ಜೀವನದಲ್ಲಿ ಸಮಸ್ಯೆ ಎದುರಿಸುವ ಸಂಕೇತವಾಗಿದೆ. ಆ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಜೋಡಿ ಕಾಗೆಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಗಂಡ ಹೆಂಡತಿ ನಡುವೆ ಇರುವ ಮನಸ್ತಾಪಗಳು ಬೇಗನೆ ದೂರವಾಗುತ್ತದೆ. ಕಾಗೆಯು ಹಾರಿ ಬರುವ ಸಮಯದಲ್ಲಿ ಅದರಿಂದ ತಪ್ಪಿಸಿಕೊಳ್ಳುವ ಹಾಗೆ ಕನಸು ಬಿದ್ದರೆ ಜೀವನದಲ್ಲಿ ಮುಂದೆ ಯಾವುದಾದರೂ ದೊಡ್ಡ ಸಮಸ್ಯೆ ಬಂದಾಗ ಅದರಿಂದ ನಿಮಗೆ ಯಾವುದೇ ಕಷ್ಟ ಬರೋದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ಮನೆ ಒಳಗೆ ಇದ್ದ ಕಾಗೆಯನ್ನು ಬಲವಂತವಾಗಿ ಹೊರಹಾಕಿದರೂ ಪದೇ ಪದೇ ಕಾಗೆ ಮನೆ ಒಳಗೆ ಬರುವಂತೆ ಕನಸು ಬಿದ್ದರೆ ಭೂಮಿ ವಿಷಯ, ಆಸ್ತಿ ವಿಷಯದಲ್ಲಿ ನಿಮಗೆ ಸಮಸ್ಯೆ ಬರಬಹುದು. ಎಚ್ಚರ. ನಿಮ್ಮ ಮನೆ ಎದುರು ಇರುವ ಮರ ಗಿಡಗಳಿಂದ ಕಾಗೆ ಕಡ್ಡಿಗಳನ್ನು ಮನೆ ಒಳಗೆ ತಂದು ಹಾಕುವಂತೆ ಕನಸು ಬಿದ್ದರೆ ಸ್ವಂತ ಮನೆ ಕಟ್ಟಿಸುವಿರಿ ಹಾಗೂ ಸ್ವಂತ ಮನೆ ಖರೀದಿ ಮಾಡುವ ಕನಸು ನನಸಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ತಲೆಗೆ ಎಣ್ಣೆ ಹಚ್ಚುವಂತೆ, ನಕ್ಷತ್ರಗಳು ಭೂಮಿಗೆ ಬೀಳುತ್ತಿರುವಂತೆ ಕನಸು ಬಂದರೆ ಅದು ಮರಣದ ಸಂಕೇತ ಎನ್ನಲಾಗಿದೆ. ಆ ಸಮಯದಲ್ಲಿ ದೇವರ ದರ್ಶನ, ದೇವರ ಸೇವೆ, ನವಗ್ರಹ ಶಾಂತಿ ಮಾಡಿಸಿಕೊಂಡು ಕಂಟಕಗಳಿಂದ ದೂರವಿರಬಹುದು. ಕನಸಿನಲ್ಲಿ ಬೆಳ್ಳಿ ಕಾಣಿಸಿಕೊಂಡರೆ ಮುಂಬರುವ ದಿನಗಳಲ್ಲಿ ನೀವು ಸಾಲಗಳಿಂದ ಮುಕ್ತರಾಗುವಿರಿ. ನಿಮಗೆ ಹಣದ ವಿಷಯದಲ್ಲಿ ದೊಡ್ಡ ಅದೃಷ್ಟ ಬಂದು ಧನಲಾಭ ಆಗುವ ಸೂಚನೆ ಇದಾಗಿರುತ್ತದೆ. ಬೆಳ್ಳಿ ಕನಸಿನಲ್ಲಿ ಬಂದಾಗ ಶುಭವೆಂದು ಪರಿಗಣಿಸಬೇಕು. ಅದೇ ಬೆಳ್ಳಿಯನ್ನು ನೀವು ಮಾರಾಟ ಮಾಡುವ ಹಾಗೆ ಕನಸು ಬಿದ್ದರೆ ಅದು ಅಶುಭದ ಸಂಕೇತ. ನಿಮಗೆ ಮುಂದಿನ ದಿನಗಳಲ್ಲಿ ಹಣದ ಸಮಸ್ಯೆ ಬರಬಹುದು. ಎಚ್ಚರಿಕೆಯಿಂದ ಇರಿ. ಕನಸಿನಲ್ಲಿ ಬೆಳ್ಳಿ ಕಾಲುಂಗುರ ಕಾಣಿಸಿಕೊಂಡರೆ ನಿಮ್ಮ ಸಂಗಾತಿಯು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ ಹಾಗೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಕನಸಿನಲ್ಲಿ ಕದ್ದ ಬೆಳ್ಳಿಯನ್ನು ನೋಡಿದರೆ ನಿಮಗೆ ಮುಂದಿನ ದಿನಗಳಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಬರಬಹುದು ಎಂಬುದರ ಸೂಚನೆಯನ್ನು ಇದು ನೀಡುತ್ತದೆ. ಕನಸಿನಲ್ಲಿ ನಗ್ನ ಮಹಿಳೆಯೊಬ್ಬಳನ್ನು ನೋಡಿದರೆ ಯಾರೊಂದಿಗೂ ನಿಮ್ಮ ಸಮಸ್ಯೆಯನ್ನು ಹೇಳಲಾರದ ಪರಿಸ್ಥಿತಿಯಲ್ಲಿ ಇನ್ನೂ ಹೆಚ್ಚು ದಿನಗಳ ಕಾಲ ಇರಲಿದ್ದೀರಿ ಎಂಬುದರ ಸೂಚನೆಯಾಗಿದೆ. ಕನಸಿನಲ್ಲಿ ಉಗುರುಗಳನ್ನು ಕತ್ತರಿಸುವುದನ್ನು ನೀವು ನೋಡಿದರೆ ಅದು ಒಳ್ಳೆಯ ಸಂಕೇತವಾಗಿದೆ. ಇದು ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಕೆಲಸದಿಂದ ಶುಭವಾಗುತ್ತದೆ, ಅದೃಷ್ಟ ಬರುತ್ತದೆ ಎಂಬುದರ ಸೂಚನೆ. ಆದರೆ ಕೂದಲು ಕತ್ತರಿಸಿದಂತೆ ಕಂಡರೆ ಒಳ್ಳೆಯದಲ್ಲ. ಇದು ವೆಚ್ಚವನ್ನು ಹೆಚ್ಚಿಸುತ್ತದೆ. ಕನಸಿನಲ್ಲಿ ಉಗುರುಗಳನ್ನು ಕತ್ತರಿಸುವುದನ್ನು ನೀವು ನೋಡಿದರೆ ನೀವು ಸಾಲದಿಂದ ಮುಕ್ತರಾಗುವಿರಿ ಎಂದರ್ಥ. ಕನಸಿನಲ್ಲಿ ವಿಳೆದೆಲೆ ಬಂದರೆ ಶುಭ ಸೂಚನೆ ಎಂದು ಹೇಳಲಾಗುತ್ತದೆ.
ಕನಸಿನಲ್ಲಿ ವಿಳೆದೆಲೆ ತಿನ್ನುವ ಹಾಗೆ ಕಾಣಿಸಿದರೆ ಕೀರ್ತಿ, ಸಮೃದ್ಧಿ ಹಾಗೂ ಸಂತೋಷದ ಸಂಕೇತವಾಗಿರುತ್ತದೆ. ಕನಸಿನಲ್ಲಿ ನೀವು ನಿಮ್ಮ ಮಗುವಿಗೆ ನೀವು ಹಾಲುಣಿಸುವ ಕನಸು ಕಂಡರೆ ಅದು ಒಳ್ಳೆಯ ಸಂಕೇತ. ಸಂತೋಷದ ಜೀವನ, ನಿಮ್ಮ ಆಸೆಗಳೆಲ್ಲ ಈಡೇರಲಿವೆ ಮತ್ತು ನಿರಂತರ ಧನಾಗಮನವಾಗಲಿದೆ ಎಂಬುದು ಈ ಸೂಚನೆಯಾಗಿರುತ್ತದೆ. ಕನಸಿನಲ್ಲಿ ಬಾವಲಿಗಳನ್ನು ನೋಡುವುದು ಸ್ವಪ್ನಶಾಸ್ತ್ರದ ಪ್ರಕಾರ ಶುಭವಲ್ಲ. ಬಾವಲಿಗಳನ್ನು ಹಿಂಡು ಹಿಂಡಾಗಿ ನೋಡುವುದು, ಬಾವಲಿಗಳು ದಾಳಿ ಮಾಡುವುದು ನೋಡಿದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆಯನ್ನು ನೋಡುವಿರಿ ಎಂಬುದರ ಸೂಚನೆಯಾಗಿರುತ್ತದೆ. ಇಂತಹ ಮತ್ತಷ್ಟು ವಿಶೇಷ ಮಾಹಿತಿಗಳು ಬೇಕೆಂದರೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.